ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಜೈಲಲ್ಲಿದ್ರೂ ಕೂಡ ನೆಮ್ಮದಿಯಾಗಿಲ್ಲ. ಕಾರಣ ನಿರಂತರವಾಗಿ ಅವರ ಬೇಡಿಕೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಕೋರ್ಟ್ ಅನುಮತಿ ಕೊಟ್ಟರೂ ಕೂಡ ಪೊಲೀಸರು ಅಂದ್ರೆ ಅಲ್ಲಿನ ಜೈಲಾಧಿಕಾರಿಗಳು ಆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಪೊಲೀಸರೇ ಕಂಟಕ ಆಗ್ಬಿಟ್ಟಿದ್ದಾರಾ ಅಂತ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ದರ್ಶನ್ಗೆ ಯಾವುದೇ ಸೌಲಭ್ಯ ಸಿಗ್ತಾ ಇಲ್ಲ. ಪಾಕ್ ಟೆರರಿಸ್ಟ್ಗಳಿಗೆ ಸಿಗ್ತಾ ಇರುವ ಸೌಲಭ್ಯ ಕೂಡ ದರ್ಶನ್ ಅವರಿಗೆ ಸಿಗ್ತಾ ಇಲ್ಲ ಅಂತೆ ನೋಡಿ. ಹಾಸಿಗೆ, ದಿಂಬು, ಬೆಡ್ಶೀಟ್ ಸೇರಿದಂತೆ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಸೌಲಭ್ಯ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಕೋರ್ಟ್ಗೆ. ಅರ್ಜಿಯನ್ನ ಗಮನಿಸಿ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ಯಾವುದೇ ಸೌಲಭ್ಯಗಳು ಈಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರಂತೆ ದರ್ಶನ್. ಆದೇಶವನ್ನ ಜೈಲಧಿಕಾರಿಗಳು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ದರ್ಶನ್ ಪರ ವಾದ ಮಾಡ್ತಿದ್ದಾರಂತೆ ವಕೀಲರು. ಅಂದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅರ್ಜಿಯಲ್ಲಿ. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತು ಕೋರ್ಟ್. ಹಾಗಾಗಿ ಇವತ್ತು ತೀರ್ಪು ಪ್ರಕಟ ಆಗಲಿದೆ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಇವತ್ತಾದ್ರೂ ಕನಿಷ್ಠ ಸೌಲಭ್ಯ ಸಿಗುತ್ತಾ? ದರ್ಶನ್ ಪಾಲಿಗೆ ಇವತ್ತು ಶುಭ ಶುಕ್ರವಾರ ಆಗುತ್ತಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ.